ನಮಸ್ಕಾರ. ಆರ್ಸಿಬಿಯ ಆರ್ಭಟಕ್ಕೆ ನೆಲಕಚ್ಚಿತು ಗುಜರಾತ್. ಫೈನಲ್ ತಲುಪಿ ಚರಿತ್ರೆ ಸೃಷ್ಟಿಸಿತು ಆರ್ಸಿಬಿ. ವಿಶ್ವ ದಾಖಲೆ ನಿರ್ಮಿಸಿದರು ರಜತ್ ಪಾಟಿದಾರ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಹಾಗೂ ಗುಜರಾತ್ ನಡುವಿನ ಮೊದಲ ಕ್ವಾಲಿಫೈರ್ನ ಥ್ರಿಲ್ಲಿಂಗ್ ಮ್ಯಾಚ್ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಸತತ 2ನೇ ಬಾರಿ IPL ಟ್ರೋಫಿ ಎತ್ತಿ ಹಿಡಿಯುವ ತವಕದಲ್ಲಿರುವ ಹಾಲಿ ಚಾಂಪಿಯನ್ ಆರ್ಸಿಬಿ ತಾನು ಏಕೆ ಮತ್ತೊಮ್ಮೆ ಚಾಂಪಿಯನ್ ಆಗಬೇಕು ಎನ್ನುವುದನ್ನ ಕ್ವಾಲಿಫೈರ್ನ ಮೊದಲ ಪಂದ್ಯದಲ್ಲೇ ಸಾಬೀತುಪಡಿಸಿದೆ. ಧರ್ಮಶಾಲಾದ ಅಂಗಳದಲ್ಲಿ ನಡೆದ ಗುಜರಾತ್ ವಿರುದ್ಧದ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಕೆಚ್ಚೆದೆಯ ಆಟ ಪ್ರದರ್ಶಿಸಿದ ನಮ್ಮ ಆರ್ಸಿಬಿ ದಾಖಲೆಯ ವಿಕ್ಟರಿ ಬಾರಿಸಿದೆ. ಸತತ 2ನೇ ಬಾರಿ IPL ನ ಫೈನಲ್ಗೇರಿದೆ. ಇದಲ್ಲದೆ ಒಟ್ಟಾರೆಯಾಗಿ 5ನೇ IPL ಫೈನಲ್ ಆಡುವ ಅವಕಾಶವನ್ನ ನಮ್ಮ ರೆಡ್ ಆರ್ಮಿ ಪಡೆದುಕೊಂಡಿದೆ. ಧರ್ಮಶಾಲಾ ಅಂಗಳದಲ್ಲಿ ನಡೆದಿದ್ದು ಆರ್ಸಿಬಿ ಕಲಿಗಳ ರನ್ಸ್ ದಾಟ ಅಂತಾನೆ ಹೇಳ್ಬಹುದು. ರಜತ್ ಪಾಟಿದಾರ್ ಬ್ಯಾಟ್ನಿಂದ ಬಂದ 93 ರನ್ಗಳು, ಭುವಿ ಹಾಗೂ ಜೋಸ್ ಹೆಜಲ್ವುಡ್, ಜೇಕಬ್ ಡೇಫಿ ಹಾಕಿದ ಆ ಬೆಂಕಿ ಬೌಲಿಂಗ್ ಮುಂದೆ ಗುಜರಾತ್ ತಂಡ ಮಂಡಿ ಊರಿತು ಅಂತಾನೆ ಹೇಳ್ಬಹುದು. ಇದರೊಂದಿಗೆ ಪ್ಲೇ ಆಫ್ ನ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 92 ರನ್ಗಳ ಐತಿಹಾಸಿಕ ಗೆಲುವು ದಾಖಲಿಸುವ ಮೂಲಕ IPL 2026ರಲ್ಲಿ ಮೊದಲ ಟೀಮ್ ಆಗಿ ಫೈನಲ್ಗೆ ಕಾಲಿಟ್ಟಿದೆ. ಅತ್ತ ಈ ಪಂದ್ಯ ಸೋಲುವುದರೊಂದಿಗೆ ಗುಜರಾತ್ ಟೈಟಾನ್ಸ್ ತಂಡ 2ನೇ ಕ್ವಾಲಿಫೈರ್ ಪಂದ್ಯವಾಡಲು ಕಾಯಬೇಕಾಗಿದೆ. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಲು ಕಣಕ್ಕಿಳಿದಿತ್ತು. ಉತ್ತಮ ಆರಂಭ ಪಡೆದಿರಲಿಲ್ಲ. ವೆಂಕಟೇಶ್ ಅಯ್ಯರ್ 19 ರನ್ಗಳ ಇನ್ನಿಂಗ್ಸ್ ಆಡಿ ಔಟ್ ಆದರು. ಆದರೆ ಆ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ಅರ್ಧ ಶತಕದ ಜೊತೆ ಆಟವನ್ನು ಆಡುವ ಮೂಲಕ ತಂಡವನ್ನ ಪವರ್ ಪ್ಲೇನಲ್ಲಿ 70 ರನ್ಗಳ ಗಡಿ ದಾಟಿಸುತ್ತಾರೆ. ಜೊತೆಗೆ ಇವರಿಬ್ಬರು ಅರ್ಧ ಶತಕದತ್ತ ದಾಪುಗಾಲಿಟ್ಟರು. ಆದರೆ ಈ ವೇಳೆ ದಾಳಿಗಿಳಿದ ಜೇಸನ್ ಹೋಲ್ಡರ್ ಒಂದೇ ಓವರ್ನಲ್ಲಿ ಇವರಿಬ್ಬರನ್ನ ಪೆವಿಲಿಯನ್ ಕಟ್ತಾರೆ. ವಿರಾಟ್ ಕೊಹ್ಲಿ 25 ಎಸೆತಗಳಿಂದ 43 ರನ್ ಬಾರಿಸಿದರೆ ದೇವದತ್ ಪಡಿಕ್ಕಲ್ 30 ರನ್ಗಳ ಕಾಣಿಕೆ ನೀಡಿ ಔಟ್ ಆಗ್ತಾರೆ. ಮಿಡಲ್ ಓವರ್ನಲ್ಲಿ ಬಂದ ನಾಯಕ ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿ 33 ಎಸೆತಗಳಲ್ಲಿ ಅಜೇಯ 93 ರನ್ ಚೆಚ್ಚಿ ಬಿಸಾಕಿದ್ರು. ಅವರು ತಮ್ಮ ಇನ್ನಿಂಗ್ಸ್ ನಲ್ಲಿ 9 ಸಿಕ್ಸ್ ಹಾಗೂ 5 ಬೌಂಡ್ರಿಗಳನ್ನ ಬಾರಿಸ್ತಾರೆ. ಪಾಟಿದಾರ ಸ್ಟ್ರೈಕ್ ರೇಟ್ ಬರೋಬ್ಬರಿ 281 ಆಗಿತ್ತು. ಜೊತೆಗೆ ಕುರ್ನಾಲ್ ಪಾಂಡ್ಯ ಕೂಡ 43 ರನ್ಗಳ ಮೀನಿಂಗ್ ಫುಲ್ ಇನ್ನಿಂಗ್ಸ್ ಆಡ್ತಾರೆ. ಇದರೊಂದಿಗೆ ಆರ್ಸಿಬಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 254 ರನ್ ಕಲೆ ಹಾಕಿತ್ತು. ಇದು ಪ್ಲೇ ಆಫ್ ಅಂತ ಬಂದಾಗ IPL ಇತಿಹಾಸದಲ್ಲೇ ಹೈಯೆಸ್ಟ್ ಟೋಟಲ್ ಇದಾಗಿತ್ತು. 255 ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಗುಜರಾತ್ ನ ಬ್ಯಾಟಿಂಗ್ ಸಂಪೂರ್ಣವಾಗಿ ಕುಸಿಯಿತು. ಸಾಯಿ ಸುದರ್ಶನ್ 14 ರನ್ ಬಾರಿಸಿದ್ದ ವೇಳೆ ಹಿಟ್ ವಿಕೆಟ್ ಔಟ್ ಆಗ್ತಾರೆ. ಅದು ದುರಾದೃಷ್ಟ ಅಂತ ಹೇಳ್ಬಹುದು. ಆದರೆ ಅದಾದ ಬಳಿಕ ನಾಯಕ ಶುಭ್ಮನ್ ಗಿಲ್ ಕೇವಲ 2 ರನ್ ಬಾರಿಸಿ ಕ್ಲೀನ್ ಬೋಲ್ಡ್ ಆಗ್ತಾರೆ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ನಲ್ಲಿ. ನಂತರ ಜಾಸ್ ಬಟ್ಲರ್ 11 ಎಸೆತಗಳಿಂದ 29 ರನ್ ಬಾರಿಸಿ ಜಾಸ್ ಹೆಜಲ್ವುಡ್ಗೆ ವಿಕೆಟ್ ಒಪ್ಪಿಸುತ್ತಾರೆ. ನಿಶಾಂತ್ ಸಿಂಧು ಆಟ 5 ರನ್ಗಳಿಗೆ ನಿಂತು ಹೋಯಿತು. ವಾಷಿಂಗ್ಟನ್ ಸುಂದರ್ ಕೂಡ 8 ರನ್ ಬಾರಿಸಿ ಔಟ್ ಆಗ್ತಾರೆ. ಜೇಸನ್ ಹೋಲ್ಡರ್ ಡಕ್ಔಟ್ ಆದರು. ಅದ್ಯಾಗೂ ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದ ರಾಹುಲ್ ಟೆವಾಟಿಯಾ 68 ರನ್ಗಳ ಇನ್ನಿಂಗ್ಸ್ ಆಡಿದರಾದರೂ ತಂಡವನ್ನ ಗೆಲುವಿನ ದಡ ಮುಟ್ಟಿಸಲು ಸಾಧ್ಯವಾಗಿಲ್ಲ. ಇತ್ತ ಆರ್ಸಿಬಿ ಪರ ಜೇಕಬ್ ಡೆಫಿ 3 ಹಾಗೂ ಹೆಜಲ್ವುಡ್, ರಸಿಕ್ ಸಲಾಮ್ದಾರ್, ಕುರ್ನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಇದರೊಂದಿಗೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಆರ್ಸಿಬಿ 92 ರನ್ಗಳ ವಿಕ್ಟರಿ ಬಾರಿಸುವುದರ ಜೊತೆಗೆ ಇದೀಗ ಫೈನಲ್ಗೆ ಮೊದಲ ಟೀಮ್ ಆಗಿ ಲಗ್ಗೆ ಇಟ್ಟಿದೆ ಅಂತ ಹೇಳ್ಬೋದು. ಆರ್ಸಿಬಿಯ ಈ ಡಾಮಿನೇಟಿವ್ ವಿಕ್ಟರಿ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಮಸ್ಕಾರ.